ಅದೊಂದು ಉರಿಬಿಸಿಲಿನ ದಿನ. ನಾನು ಸಂತೆ ನಡೆಯುವ ಮೈದಾನದತ್ತ ಹೋದೆ. ಆಫ್ರಿಕಾದ ಅನೇಕ ಜನಾಂಗಗಳ ಜನರು ಪ್ರತಿವಾರ ಅಲ್ಲಿ ಬಂದು ವ್ಯಾಪಾರ ಮಾಡುತ್ತಿದ್ದರು. ಅಲ್ಲಿ ನಾನು ಆಡೆ ಮತ್ತು ಮನಿಲ್ಲಾನನ್ನು ಮತ್ತು ಈಚೆಗೆ ಹೊಸದಾಗಿ ದುಗುಂಬೆ ಜೊತೆ ಬಂದಿದ್ದ 3 ಅಪರಿಚಿತರನ್ನು ಕಂಡೆ. ನನಗೆ ಆಶ್ಚರ್ಯವಾದುದೆಂದೇ ಇವರೆಲ್ಲ ಬಂದೂಕುಗಳನ್ನು ನೇತು ಹಾಕಿಕೊಂಡು ಸಂತೆ ಮೈದಾನದಲ್ಲಿ ರಳಾಯಿಸುತ್ತಿದ್ದರು. ಯಾರೂ ಆಯುಧಗಳೊಡನೆ ಸಂತೆಗೆ ಬರುತ್ತಿರಲಿಲ್ಲ. ಬಹುಶಃ ತಿಳಿಯದೆ ಇವರು ಬಂದೂಕಿನೊಡನೆ ಇಲ್ಲಿಗೆ ಬಂದಿದ್ದಾರೆಂದು ತಿಳಿದೆ. ನಾನು ಅಲ್ಲಿಂದ ಹೋಗುತ್ತಿರಬೇಕಾದರೆ ಆ ಅಪರಿಚಿತರಲ್ಲೊಬ್ಬ ಆಫ್ರಿಕನ್ನ ಕೋಳಿಯನ್ನು ಕಿತ್ತುಕೊಳ್ಳುತ್ತಿದ್ದ. ನಾನು ಅಲ್ಲಿಂದ ಸುಮಾರು 30 ಗಜ ದೂರ ನಡೆದಿರಬಹುದಷ್ಟೆ. ಅಷ್ಟರೊಳಗೆ ಆ ಸಂಶಯ ಗುಂಪಿನೊಳಗೆ ಢಮಾರ್ ಢಮಾರ್ ಎಂದು 3-4 ಗುಂಡು ಹಾರಿದ ಶಬ್ದ ಕೇಳಿತು. ಹಿಂದಿರುಗಿ ನೋಡಿದಾಗ ಆಫ್ರಿಕನ್ನರು ತಾವು ತಂದಿದ್ದ ಸಾಮಾನುಗಳನ್ನು ಚೆಲ್ಲಾಪಿಲ್ಲಿಯಾಗಿ ಎಸೆದು ದಿಕ್ಕುಗಳು ಓಡುತ್ತಿರುವುದು ಕಂಡಿತು. ಅನೇಕರು ಪಕ್ಕದಲ್ಲೇ ಹರಿಯುತ್ತಿದ್ದ ನದಿಯತ್ತ ಓಡಿದರು. ಅಷ್ಟರಲ್ಲಿ ಒಂದರ ಹಿಂದೆ ಒಂದರಂತೆ ಗುಂಡಿನ ಸುರಿಮಳೆಯಾಗತೊಡಗಿತ್ತು. ಅನೇಕ ಹಂಗಸರು ಮಕ್ಕಳು ನೆಲಕ್ಕುರುಳಿ ಒದ್ದಾಡತೊಡಗಿದರು. ನದಿಯ ದಡದಲ್ಲಿ ಸಾಲಾಗಿ ನಿಲ್ಲಿಸಿದ್ದ ದೋಣಿಗಳಲ್ಲಿ ಕಿಕ್ಕಿರಿದು ಜನ ತುಂಬಿಕೊಂಡು ನದಿಯ ಆಚೆ ದಡದ ಕಡೆಗೆ ಪಲಾಯನ ಮಾಡತೊಡಗಿದರು. ಒಂದಾದ ಮೇಲೊಂದರಂತೆ ದೋಣಿಗಳು ಮುಳುಗತೊಡಗಿದವು. ದಡದಿಂದ ದೋಣಿಗಳಲ್ಲಿದ್ದ ಜನರತ್ತಲೂ ಗುಂಡಿನ ಸುರಿಮಳೆಯಾಗತೊಡಗಿತು. ಸುಮಾರು 1 ಮೈಲಿಯಷ್ಟು ವಿಸ್ತಾರವಾಗಿದ್ದ ಆ ನದಿಯ ಅಗಲಕ್ಕೂ ಮುಳುಗುವ, ಆಕ್ರಂದನ ಮಾಡುವ, ಸತ್ತು ತೇಲುವ ಮಾನವ ದೇಹಗಳೇ ಕಾಣತೊಡಗಿದವು. ನದಿಯ ಪ್ರವಾಹದಲ್ಲಿ ಅವರೆಲ್ಲ ತೀವ್ರಗತಿಯಲ್ಲಿ ಕೊಚ್ಚಿ ಹೋಗತೊಡಗಿದರು. ಒಂದಾದ ಮೇಲೊಂದರಂತೆ ಈ ಅಮಾಯಕರ ಮೇಲೆ ಗುಂಡಿನ ಮಳೆ ಸುರಿಮಳೆಯಾಗತೊಡಗಿತು. ನನ್ನ ಸಹಾಯಕ ದುಗುಂಬೆ ಖಾಲಿ ನಿಂತಿದ್ದ ದೋಣಿಯೊಂದನ್ನು ತೆಗೆದುಕೊಂಡು ನದಿಯಲ್ಲಿ ಮುಳುಗುತ್ತಿದ್ದ ಹಲವರನ್ನು ರಕ್ಷಿಸಿದ. ಆದರೆ ಅನೇಕ ಹೆಂಗಸರು ಇವನೂ ಗುಲಾಮ ವ್ಯಾಪಾರಿಯೆಂದೇ ತಿಳಿದು ಏನು ಮಾಡಿದರೂ ದೋಣಿ ಹತ್ತದೆ ಮುಳುಗಿ ಸಾಯುವುದನ್ನೇ ಆರಿಸಿಕೊಂಡರು. ಸಂತೆಯ ಬಳಿಯಿದ್ದ ಅರಬ್ ಗುಲಾಮ ವ್ಯಾಪಾರಿಗಳು ಎಂಥ ರಕ್ತಪಿಪಾಸುಗಳಾಗಿದ್ದರೆಂದರೆ ಗುಂಡು ಹಾರಿಸಿ ಆಫ್ರಿಕನ್ನರನ್ನು ಕೊಲ್ಲುವ ಭರದಲ್ಲಿ ಅವರು ತಮ್ಮ ಕಡೆಯವರನ್ನೇ ಅನೇಕರನ್ನು ಕೊಂದು ಹಾಕಿದರು. ಈ ಕೊಲೆಗಡುಕರನ್ನು ಕೂಡಲೇ ಗುಂಡು ಹೊಡೆದು ಕೊಲ್ಲಬೇಕೆನ್ನುವುದು ನನಗನಿಸಿದ್ದು. ಆದರೆ ದುಗುಂಬೆ ಇದಕ್ಕೆ ತೀವ್ರವಾಗಿ ಆಕ್ಷೇಪಿಸಿದ. ಏಕೆಂದರೆ ಆಫ್ರಿಕನ್ನರು ಈ ಬಿಳಿಯನ್ನು ರಕ್ತಪಾತದಲ್ಲಿ ಭಾಗಿಯಾಗಿ ಗುಂಡು ಹಾರಿಸುತ್ತಿದ್ದ ಎಂದು ತಿಳಿಯುತ್ತಾರೆಯೇ ಹೊರತು ಈತ ಯಾರ ಪರ ಗುಂಡು ಹಾರಿಸಿದ ಎಂದು ಅವರಿಗೆ ಗೊತ್ತಾಗುವುದಿಲ್ಲ ಎಂದು. ನನಗೂ ಅದು ಸರಿ ಎಂದೆನಿಸಿ ನನ್ನ ಭಾವೋದ್ವೇಗವನ್ನು ತಡೆದುಕೊಂಡೆ. ಇದಾದ ನಂತರ ಈ ಅರಬ್ ಗುಲಾಮ ವ್ಯಾಪಾರಿ ಧೂರ್ತರು ಹಳ್ಳಿಗಳ ಮೇಲೆರಗಿ ಗುಂಡು ಹಾರಿಸುತ್ತಾ ಕೈಗೆ ಸಿಕ್ಕಿದವರನ್ನು ಎಡೆಮುರಿ ಕಟ್ಟಿ ಎಳೆದೊಯ್ಯುತ್ತಿದ್ದಾರೆ. ಈ ವರದಿಯನ್ನು ನಾನಿಲ್ಲಿ ಬರೆಯುತ್ತಾ ಇರಬೇಕಾದರೂ ನನಗೆ ದೂರದ ಹಳ್ಳಿಗಳ ಬಳಿ ಈ ಗುಲಾಮ ವ್ಯಾಪಾರಿಗಳು ಹಾರಿಸುತ್ತಿರುವ ಬಂದೂಕಿನ ಸದ್ದು, ಹಳ್ಳಿಗಳ ಚೀತ್ಕಾರ ಕೇಳುತ್ತಿದೆ. ಈ ಕಗ್ಗತ್ತಲೆ ನಾಡೊಳಗಿನ ಕರಾಳ ಕೃತ್ಯಗಳನ್ನು ಎಂದು ಕೊನೆ ಮಾಡುವೀ ದೇವರೇ? ಲುಲಾಬಾ ನದಿಯ ತೀರದ ಈ ಮುಗ್ಧ ಆಫ್ರಿಕನ್ನರ ಆತ್ಮಗೌರವವನ್ನು ಏಕೆ ಕಾಪಾಡಲಾರೆ? ಇಲ್ಲಿ ಇಷ್ಟೆಲ್ಲಾ ಸಂಭವಿಸುತ್ತಿರಬೇಕಾದರೆ ನನಗಿನ್ನೂ ಸಹಾಯಕ್ಕೆ ಮತ್ತು ಅನ್ವೇಷಣೆ ಮುಂದುವರಿಸಲು ಜನ ಮತ್ತು ದೋಣಿಗಳು ದೊರೆಯುವುದು ದುರ್ಲಭವೇ ಸರಿ. ಈ ಮೇಲಿನ ಪ್ರತ್ಯಕ್ಷ ವರದಿ ಬರೆದಿರುವವನು ಇನ್ಯಾರೂ ಅಲ್ಲ, ಡಾಕ್ಟರ್ ಡೇವಿಡ್ ಲಿವಿಂಗ್ಸ್ಟೋನ್. ಆಫ್ರಿಕಾದ ಕಗ್ಗಾಡುಗಳ ನಡುವೆ ಈತ ಪದೇ ಪದೇ ಕಂಡ ಕರಾಳ ದೃಶ್ಯಗಳಲ್ಲಿ ಇದೊಂದು. ಲುಲಾಬಾ ಎನ್ನುವ ದೊಡ್ಡ ನದಿಯ ತೀರದ ತಗಮೋಯೋ ಎನ್ನುವ ಊರಿನಲ್ಲಿ ಅರಬ್ ಗುಲಾಮ ವ್ಯಾಪಾರಿಗಳು ನಡೆಸಿದ ಕರಾಳ ಕೃತ್ಯ ಇದು. ಇದು ನಡೆದದ್ದು 1871ನೇ ಇಸ್ವಿ ಜುಲೈ 15. ಲಿವಿಂಗ್ಸ್ಟೋನ್ನ ನೈತಿಕ ಮತ್ತು ಮಾನವೀಯ ಕಾಳಜಿಗಳಿಗೆ ಈತನ ಈ ದಿನಚರಿ ಒಂದು ಪುಟ ಕನ್ನಡಿ ಹಿಡಿದಂತಿದೆ. ಲಿವಿಂಗ್ಸ್ಟೋನ್ ಕೇವಲ ಸಾಹಸಿ ಅನ್ವೇಷಕ ಎನ್ನುವುದು ತುಂಬಾ ಕಷ್ಟ. ಎಷ್ಟೋ ಸಾರಿ ಲಿವಿಂಗ್ಸ್ಟೋನ್ ಅನ್ವೇಷಿಸುತ್ತಿರುವುದು ನೈಲ್ ನದಿ ಮೂಲವನ್ನು, ಮನುಷ್ಯನ ಆತ್ಮವನ್ನು, ದೇವರನ್ನು, ಮಾನವನ ಜೀವನದ ಪರಮ ಗಂತವ್ಯವನ್ನು ಹೇಳುವುದೇ ಕಷ್ಟವಾಗುತ್ತದೆ. ಇದರಿಂದಾಗಿ ಈತ ಆಫ್ರಿಕಾದ ಅನ್ವೇಷಕರಲ್ಲಿ ಅಸಾಧಾರಣ ವ್ಯಕ್ತಿಯಾಗಿದ್ದಾನೆ. ಬೇಕರ್ ಆಲ್ಬರ್ಟ್ ಸರೋವರವನ್ನು ಅನ್ವೇಷಿಸಿ ಸ್ಪೀಕೆ ನೋಡಿದ ನೈಲ್ ನದಿ ಆ ಸರೋವರಕ್ಕೆ ಬಂದು ಸೇರಿ ಅಲ್ಲಿಂದ ಮರುಹುಟ್ಟು ಪಡೆಯುವುದು ಎಂದು ವರದಿ ಮಾಡಿದ ನಂತರ ಬೇಕರ್ ದಿಗಂತದಾಚೆ ಅತ್ಯಂತ ದೂರದಲ್ಲಿ ಕಂಡ ಚಂದ್ರಪರ್ವತಗಳು ಈ ಆಲ್ಬರ್ಟ್ ಸರೋವರಕ್ಕೆ ಯಾವುದಾದರೊಂದು ನದಿಯ ಮುಖಾಂತರ ನೀರೊದಗಿಸುತ್ತಿರಬಹುದು ಎಂದು ಬಲವಾದ ವಾಗ್ವಾದಗಳೆದ್ದು ಜಿಯೋಗ್ರಾಫಿಕಲ್ ಸೊಸೈಟಿ ಕೊನೆಗೆ ಡೇವಿಡ್ ಲಿವಿಂಗ್ಸ್ಟೋನರನ್ನು ಇದನ್ನು ಅನ್ವೇಷಿಸಿ ತೀರ್ಮಾನ ಮಾಡುವಂತೆ ಕೇಳಿತು. ಲಿವಿಂಗ್ಸ್ಟೋನ್ ಆಗ ಜಾಂಬೇಜಿ ನದಿ ಮೂಲವನ್ನು ಅನ್ವೇಷಿಸಿ ಇಂಗ್ಲೆಂಡಿಗೆ ಹಿಂದಿರುಗಿದ್ದರು. ಮತ್ತೆ ಆಫ್ರಿಕಾಕ್ಕೆ ಹಿಂದಿರುಗುವ ಪ್ರಮೇಯ ಅವರಿಗೆ ಒದಗಿ ಬಂತು. ಲಿವಿಂಗ್ಸ್ಟೋನರೊಡನೆ ಜಾಂಬೇಜಿ ನದಿ ಮೂಲಕ್ಕೆ ಹೋಗಿದ್ದ
ಕಿರ್ಕ್ ಎನ್ನುವನೊಡನೆ ಈ ಸಾರಿ ಲಿವಿಂಗ್ ಸ್ಟೋನ್ ಆಫ್ರಿಕಾದತ್ತ ಯಾನ ಮಾಡಿದರು. ಕಿರ್ಕ್ ಜಾಂಜಿಬಾರಿನಲ್ಲೇ ಉಳಿದು ಆಗಿಂದಾಗ ಅಂಚೆ ಪತ್ರಗಳನ್ನು, ದಿನಸಿ ಮುಂತಾದ ಅಗತ್ಯ ವಸ್ತುಗಳನ್ನು, ಸಾಮಾನು ಹೊರೆಯುವ ಕೂಲಿಗಳನ್ನು ಕಳಿಸುತ್ತಾ ಲಿವಿಂಗ್ ಸ್ಟೋನರ ಅನ್ವೇಷಣೆ ನಿರಂತರವಾಗಿ ಸಾಗಬೇಕೆಂದು ಏರ್ಪಾಟಾಗಿ ಲಿವಿಂಗ್ ಸ್ಟೋನ್ ಜಾಂಜಿಬಾರಿನಿಂದ ಹೊರಟು 1866ರಲ್ಲಿ ಟಾಂಗಾನಿಕಿಯಾ ಸರೋವರವನ್ನು ತಲುಪಿದರು. ಇಲ್ಲಿಂದ ಮುಂದೆ ಲಿವಿಂಗ್ ಸ್ಟೋನರ ಅವಿರತ ಅನ್ವೇಷಣೆ ಸುಮಾರು 7 ವರ್ಷಗಳ ಕಾಲ ಮುಂದುವರಿಯಿತು. ಲಿವಿಂಗ್ ಸ್ಟೋನರು ಸತತ ಅನ್ವೇಷಣೆಯಲ್ಲಿ ಕೊನೆಗೂ ನೈಲ್ ನದಿಯ ವಾಗ್ವಾದವನ್ನು ಅಂತಿಮವಾಗಿ ಇತ್ಯರ್ಥ ಮಾಡುವಲ್ಲಿ ವಿಫಲರಾದರೂ ಅವರ ಅನ್ವೇಷಣೆ ಮನುಷ್ಯನ ಅದಮ್ಯ ಚೇತನದ ಅಭಿವ್ಯಕ್ತಿಯಾಗಿದೆ. ಈ ಅನ್ವೇಷಣೆ ಕೈಗೊಂಡಾಗಲೇ ಲಿವಿಂಗ್ ಸ್ಟೋನರಿಗೆ 54 ವರ್ಷ ವಯಸ್ಸಾಗಿತ್ತು. ಹೆಂಡತಿಯೂ ಮಗನೂ ಅಕಾಲ ಮರಣದಿಂದ ಆಗಲೇ ಅವರನ್ನು ಅಗಲಿದ್ದರು. ಯಾವ ಜೊತೆಗಾರನ ಸಹಾಯವೂ ಇಲ್ಲದೆ ನಾಗರಿಕ ಜಗತ್ತು ನೋಡೇ ಇಲ್ಲದ ಅಪರಿಚಿತ ಆಫ್ರಿಕಾದಲ್ಲಿ ತಮ್ಮ ಬದುಕಿನ ಇಳಿಗಾಲದಲ್ಲಿ ಅವರು ಕೈಗೊಂಡ ಏಕಾಂಗಿ ಪರ್ಯಟನ ಕೊನೆಗೆ ಅವರಿಗೆ ಒಂದು ತಪಸ್ಯೆಯಾಗಿ ಧ್ಯಾನವಾಗಿ ರೂಪಾಂತರಗೊಂಡಿತು. ಆಫ್ರಿಕಾದ ಅಂತರಾಳದಲ್ಲಿ ನಡೆಯುತ್ತಿದ್ದ ಕ್ರೂರ ಗುಲಾಮರ ಬೇಟೆ, ನರಹತ್ಯೆಗಳ ನಿಸ್ಸಹಾಯಕ ವೀಕ್ಷಕನಾಗಿ ಅವರು ವಹಿಸಿದ ಪಾತ್ರ ಇಡೀ ಹೊರಜಗತ್ತಿನ ಅಂತಃಕರಣವನ್ನೇ ಕಲಕಿತು. ನೈಲ್ ನದಿ ಮೂಲದ ವಾಗ್ವಾದವನ್ನು ಅಂತಿಮವಾಗಿ ಇತ್ಯರ್ಥ ಮಾಡುವಲ್ಲಿ ಅವರಿಂದ ನೇರವಾಗಿ ಸಾಧ್ಯವಾಗದಿದ್ದರೂ ಅದನ್ನು ಸಾಧಿಸಿದ ವ್ಯಕ್ತಿಗೆ ಮುಂದೆ ಅವರು ನೇರವಾಗಿ ಸ್ಫೂರ್ತಿ ನೀಡಿದರು. ಅವರು ಈ ಮಧ್ಯ ಆಫ್ರಿಕಾದಲ್ಲಿ ಕೂಡಲೇ ಸಾಯದೆ ಹೇಗೆ ಬದುಕಿ ಉಳಿದರು ಎಂಬುದೇ ಪುವಾಡ ಸದೃಶವಾಗಿದೆ. ಅವರ ಕೂಲಿಗಳು ಓಡಿ ಅವರ ಉಗ್ರಾಣವೆಲ್ಲವನ್ನೂ ಯಾರೋ ಕದ್ದು ಅವರ ಔಷಧ ಸಾಮಗ್ರಿಗಳನ್ನೆಲ್ಲ ಲೂಟಿ ಮಾಡಿದರು. ಖಾಯಿಲೆಯಿಂದ ನೆಲ ಹಿಡಿದ ಅವರ ಕಾಗದ ಪತ್ರಗಳನ್ನು, ಟಪಾಲನ್ನು ಅರಬ್ ಗುಲಾಮ ವ್ಯಾಪಾರಿಗಳು ಉದ್ದೇಶಪೂರ್ವಕವಾಗಿಯೇ ನಾಶ ಮಾಡಿದರು. ಕಿರ್ಕ್ ಕಳಿಸಿದ ದವಸಧಾನ್ಯ ಮತ್ತಿತರ ವಸ್ತುಗಳೊಂದು ಅವರಿಗೆ ತಲುಪಲೇ ಇಲ್ಲ. ಅವರು ಈಗ ಸ್ವಪ್ರಯತ್ನದಿಂದ ಕೈಲಾದುದನ್ನು ದೊರಕಿಸಿಕೊಂಡು ಕೇವಲ ಮನಃಶಕ್ತಿಯಿಂದಲೇ ಲುಲಾಬಾ ನದಿಯನ್ನು ತಲುಪಿದಾಗ ಅವರ ಕೈಯಲ್ಲಿದ್ದದ್ದು ಬೈಬಲ್ಲೊಂದೇ. ವರ್ಷಾನುಗಟ್ಟಲೆ ಈ ಅನ್ವೇಷಕನ ವರ್ತಮಾನವಾಗಲಿ ಇರುವಾಗಲಿ ತಿಳಿಯದ ಜಗತ್ತು ಈತ ಮಧ್ಯ ಆಫ್ರಿಕಾದಲ್ಲೆಲ್ಲೋ ಸತ್ತು ಹೋಗಿರಬೇಕೆಂದು ಊಹಿಸಿತು. ಎಲ್ಲ ಈತನ ಆಸೆಯನ್ನು ತೊರೆದು ಮರತೇ ಬಿಟ್ಟರು. ಈ ಲೇಖನದ ಮೊದಲಲ್ಲಿ ಕೊಟ್ಟಿರುವ ಚಿತ್ರಣ ಲಿವಿಂಗ್ ಸ್ಟೋನ್ ಇಂಥ ದಾರುಣ ಸನ್ನಿವೇಶದಲ್ಲಿ ಲುಲಾಬಾ ನದಿ ದಡದ ತಗಮೋಯೋ ಊರಿನಲ್ಲಿರಬೇಕಾದಲ್ಲ ಕಂಡದ್ದು. ಆಗ ಆತನೊಡನೆ ಆಪ್ತಲಾಗಿದ್ದವರು ದುಗುಂಬೆ ಮತ್ತು ಕುಮಾ ಎನ್ನುವ ಆಫ್ರಿಕನ್ ಯುವಕರು ಹಾಗೂ ಸೂಸಿ ಎನ್ನುವ ನೀಗೋ ಹುಡುಗಿ. ಲಿವಿಂಗ್ ಸ್ಟೋನ್ಗೆ ಏಕೆ ಸ್ಪೀಕೆ ನೋಡಿದ ನದಿ ನೈಲ್ ಮೂಲ ಅಲ್ಲ ಎಂದು ಎನಿಸಿತೋ ಏನೋ, ಆತ ಒಟ್ಟಿನಲ್ಲಿ ಟಾಂಗಾನಿಕಿಯಾ ಸರೋವರದ ಬಳಿ ನೈಲ್ ಮೂಲ ಇದೆ ಎಂಬ ಬಲವಾದ ಪೂರ್ವಾಗ್ರಹದಿಂದ ಕೂಡಿದ್ದರು. ಎಲ್ಲಕ್ಕಿಂತ ಆಫ್ರಿಕಾದ ನಟ್ಟ ನಡುವಿನಿಂದ ಉತ್ತರಕ್ಕೆ ಹರಿಯುತ್ತಿದ್ದ ಲುಲಾಬಾ ನದಿಯೇ ನೈಲ್ ಮೂಲ ಎಂದು ಬಲವಾಗಿ ಶಂಕಿಸಿದ. ಇದೆಲ್ಲಕ್ಕಿಂತ ಮಿಗಿಲಾಗಿ ಪ್ರಾಚೀನ ಇತಿಹಾಸಕಾರ ಹಿರೋಡೋಟಸ್ ನೈಲ್ ನದಿಯು ಮಧ್ಯ ಆಫ್ರಿಕಾದ ಅಕ್ಷಯ ಚಿಲುಮೆಯಿಂದ ಚಿಮ್ಮಿ ಈಜಿಪ್ಟಿನ ಕಡೆಗೆ ಹರಿಯುತ್ತದೆ ಎಂದು ಹೇಳಿದ್ದು ಲಿವಿಂಗ್ ಸ್ಟೋನ್ ಮನಸ್ಸಿನ ಮೇಲೆ ಅಳಿಸಲಾರದ ಪರಿಣಾಮ ಬೀರಿತ್ತು. ಲುಲಾಬಾ ನದಿ ದಡದ ತಗಮೋಯೋ ಹಳ್ಳಿಯಲ್ಲಿ ಮಲೇರಿಯಾ ರೋಗಪೀಡಿತರಾದ ಲಿವಿಂಗ್ ಸ್ಟೋನ್ ಹಲ್ಲುಗಳೆಲ್ಲ ಕಳೆದುಕೊಂಡು ಕೋಲೂರಿ ನಡೆಯಬೇಕಾದ ಸ್ಥಿತಿಗೆ ಬಂದರು. ನಿರಾಸೆ ಮೆಲ್ಲಗೆ ಕವಿಯತೊಡಗಿತು. ಆಗ ಅವರು ಅನ್ವೇಷಣೆಗೆ ಹೊರಟು 6 ವರ್ಷಗಳ ತರುವಾಯ ಪವಾಡದಂತ ಅವರೆದುರು ಇನ್ನೊಬ್ಬ ಯುರೋಪಿಯನ್ ಅನ್ವೇಷಕ ಹರಾತ್ತಾಗಿ ಪ್ರತ್ಯಕ್ಷನಾದ. ಅವನ ಕಾರವಾನಿನ ಎದುರಿನಲ್ಲಿ ಅಮೆರಿಕಾದ ಧ್ವಜ ಹಾರಾಡುತ್ತಿತ್ತು. ಮೂಟಗಟ್ಟಲೆ ದವಸಧಾನ್ಯಗಳು, ಟೆಂಟುಗಳು, ಪಾತ್ರೆ ಪರಡಿಗಳು, ಔಷಧ ಸಾಮಗ್ರಿಗಳು ಹೇರಳವಾಗಿದ್ದವು. ಶೋಚನೀಯ ಅವಸ್ಥೆಯಲ್ಲಿದ್ದರೂ ಗಂಭೀರವಾಗಿ ಅವನನ್ನು ಲಿವಿಂಗ್ ಸ್ಟೋನ್ ವೀಕ್ಷಿಸಿದರು. ಬಂದ ವ್ಯಕ್ತಿ ಲಿವಿಂಗ್ ಸ್ಟೋನ್ರ ಎದುರು ನಿಂತು ಗೌರವದಿಂದ ತನ್ನ ಟೋಪಿಯನ್ನು ತೆಗೆದು ತಲೆಬಾಗಿ, ತಾವು ಡಾಕ್ಟರ್ ಲಿವಿಂಗ್ ಸ್ಟೋನ್ ಎಂದು ಭಾವಿಸುತ್ತೇನೆ ಎಂದ. ಲಿವಿಂಗ್ ಸ್ಟೋನ್ ನಸುನಗುತ್ತಾ ಹೌದು ಎಂದರು. ಬಂದಾತ ಲಿವಿಂಗ್ ಸ್ಟೋನ್ರ ಕೈಕುಲುಕುತ್ತಾ, ನಿಮ್ಮನ್ನು ಜೀವಂತವಾಗಿ ನೋಡಲಾದುದಕ್ಕೆ ದೇವರಿಗೆ ವಂದನೆಗಳು ಎಂದ. ನಿಮ್ಮನ್ನು ಇಲ್ಲಿ ಸ್ವಾಗತಿಸಲು ನಾನು ಜೀವಂತವಾಗಿರುವುದಕ್ಕೆ ನಾನು ದೇವರಿಗೆ ಕೃತಜ್ಞ ಎಂದರು ಲಿವಿಂಗ್ ಸ್ಟೋನ್. ಇಂಥ ದುರ್ದಮ್ಯ ಪರಿಸ್ಥಿತಿಯಲ್ಲಿ ಲಿವಿಂಗ್ ಸ್ಟೋನ್ರಿಗೆ ಆಶಾಕಿರಣದಂತ ಬಂದು ಸಂಧಿಸಿದವನ ಹೆಸರು ಸ್ಮ್ಯಾನಿ ಎಂದು. ಕಳೆದ ಶತಮಾನದ ಅತ್ಯಂತ ಅಸಾಧಾರಣ ಪತ್ರಕರ್ತನೆಂದು ಹೆಸರಾಂತ ಈ ವಿಲಕ್ಷಣ ವ್ಯಕ್ತಿ ಆ ಶತಮಾನದ ಪ್ರಮುಖ ಚಾರಿತ್ರಿಕ ಸಂದರ್ಭಗಳಲ್ಲೆಲ್ಲ ಕಾಕತಾಳ ನ್ಯಾಯವೋ ಎನ್ನುವಂತೆ ಅಲ್ಲಿರುತ್ತಿದ್ದ. ನೈಲ್ ನದಿಯ ಮೂಲವನ್ನು ಅಂತಿಮವಾಗಿ ಕೊನೆಗೊಳಿಸಿದ ಈ ಅಮೆರಿಕನ್ ಪತ್ರಕರ್ತ ವಾಸ್ತವವಾಗಿ ಲಿವಿಂಗ್ ಸ್ಟೋನ್ರನ್ನು ಹುಡುಕಿಕೊಂಡು ಬಂದವನಲ್ಲ. ಆತನ ಜೀವನದ ಪ್ರಮುಖ ಕಾಕತಾಳ ನ್ಯಾಯ ಘಟನೆಗಳಲ್ಲಿ ಇದೊಂದಾಗಿತ್ತಷ್ಟೆ. ಈ ಸ್ಮ್ಯಾನಿ ಯಾರು? ಇದ್ದಕ್ಕಿದ್ದಂತೆ ಆಫ್ರಿಕದ ಕಗ್ಗಾಡಿನ ನಡುವೆ ಲಿವಿಂಗ್ ಸ್ಟೋನ್ರೆದುರು ಹೇಗೆ ಪ್ರತ್ಯಕ್ಷನಾದ?
ಸ್ಮ್ಯಾನಿ ಅಮೆರಿಕದ ನ್ಯೂ ಆರ್ಲಿಯನ್ಸ್ನಲ್ಲಿ ಹುಟ್ಟಿ ತೀರಾ ಬಡತನದಲ್ಲಿ ಬೆಳೆದು ಬಂದವ. ಸೈನಿಕನಾಗಿ ಅಮೆರಿಕ ಅಂತರ್ಯುದ್ಧದಲ್ಲಿ ಭಾಗಿಯಾಗಿದ್ದ. ಆಮೇಲೆ ಅಮೆರಿಕದಲ್ಲಿ ರೆಡ್ ಇಂಡಿಯನರ ಜೊತೆ ನಡೆದ ಯುದ್ಧದಲ್ಲಿ ಭಾಗಿಯಾಗಿ ಗಾಯಗೊಂಡು ಸೈನ್ಯದಿಂದ ನಿವೃತ್ತವಾದ. ಆಮೇಲೆ ಬ್ರಿಟಿಷ್ ಪತ್ರಕರ್ತನಾಗಿ ಅಬಿಸೀನಿಯಾದಲ್ಲಿ ಕೆಲಸ ಮಾಡಿದ. ಅಲ್ಲಿನ ಯುದ್ಧಗಳಲ್ಲಿ ಬರಿಯ ವರದಿ ಮಾಡುವುದಷ್ಟೇ ಅಲ್ಲದೆ ಭಾಗಿಯೂ ಆಗಿದ್ದ. ಒಟ್ಟಿನಲ್ಲಿ ಸ್ಮ್ಯಾನಿ ಬಲವಾದ ನಿರ್ಧಾರದ ಉಕ್ಕಿನ ಮನಶ್ಶಕ್ತಿಯ ಮನುಷ್ಯನಾಗಿದ್ದ. ನ್ಯೂಯಾರ್ಕ್ ಹೆರಾಲ್ಡ್ ಪತ್ರಿಕೆ ಆತನಿಗೆ ಸೂಯೆಜ್ ಕಾಲುವೆಯ ಆರಂಭೋತ್ಸವಕ್ಕೆ ಹಾಜರಾಗಿ ಅಲ್ಲಿನ ಸಂಗತಿಗಳನ್ನು ವರದಿ ಮಾಡಿ ಅನಂತರ ಜೆರೂಸಲೇಂಗೆ ಹೋಗಿ ಅಲ್ಲಿಂದ ಕಾನ್ಸ್ಟ್ಯಾಂಟಿನೋಪಲ್ ಮತ್ತು ಕ್ರಿಮಿಯಾಗಳಿಗೆ ಹೋಗಿ ಆನಂತರ ಕ್ಯಾಸ್ಪಿಯನ್ ಸಮುದ್ರ, ಪರ್ಷಿಯಾ, ಇಂಡಿಯಾಗಳಿಗೆ ಹೋಗಿ ಅಮೆರಿಕದ ಜನರಿಗೆ ಕುತೂಹಲ ಕಾಣಬಹುದಾದುದೆಲ್ಲವನ್ನೂ ವರದಿ ಮಾಡು. ಇವೆಲ್ಲ ಮುಗಿದ ನಂತರ ಪ್ರಖ್ಯಾತ ಯುರೋಪಿನ ಅನ್ವೇಷಕ ಲಿವಿಂಗ್ ಸ್ಟೋನ್ ಬಗ್ಗೆ ಏನಾದರೂ ತಿಳಿಯುತ್ತದೆಯೋ ಅನ್ವೇಷಣೆ ಮಾಡು. ಆತನೇನಾದರೂ ಅಲ್ಲಿಯೇ ಸತ್ತು ಹೋಗಿದ್ರೆ ಅದಕ್ಕೆ ಸಂಬಂಧಿಸಿದ ಪ್ರತಿಯೊಂದು ಸಾಕ್ಷ್ಯ ಮತ್ತು ದಾಖಲೆಗಳನ್ನು ತೆಗೆದುಕೊಂಡು ಬಾ ಎಂದು ಆಜ್ಞಾಪಿಸಿತ್ತು. ಹೀಗಾಗಿ ಸ್ಮ್ಯಾನಿ ಬಹುದೊಡ್ಡ ಪ್ರವಾಸದ ಕೊನೆಯ ಹಂತವಾಗಿ ಮಧ್ಯ ಆಫ್ರಿಕಾಕ್ಕೆ ಬಂದಿದ್ದ. ಸ್ಮ್ಯಾನಿ ಲಿವಿಂಗ್ ಸ್ಟೋನ್ರನ್ನು ಅಂಧ ದುರ್ದೆಸೆಯಲ್ಲಿ ಸಂಧಿಸಿದ್ದು ಆತನ ಜೀವಮಾನದ ಅತ್ಯಂತ ಅಭೂತಪೂರ್ವ ಘಟನೆಯಾಗಿತ್ತು. ಲಿವಿಂಗ್ ಸ್ಟೋನ್ರನ್ನು ಮಧ್ಯದಲ್ಲೇ ತೊರೆದು ಓಡಿಹೋದ ಜಾಂಜಿಬಾರಿನ ಕೂಲಿ ಆಳುಗಳು ಜಾಂಜಿಬಾರಿಗೆ ಹಿಂದಿರುಗಿ 1868ರಲ್ಲಿ ನ್ಯಾಸಾ ಸರೋವರದ ಬಳಿ ಲಿವಿಂಗ್ ಸ್ಟೋನ್ರು ಸತ್ತೇ ಹೋದರೆಂದು ತಾವು ಹಿಂದಿರುಗಿದುದಕ್ಕೆ ಕಾರಣ ಕೊಟ್ಟಿದ್ದರು. ಇದನ್ನೇ ಬ್ರಿಟನ್ನಿನ ಪತ್ರಿಕೆಗಳೆಲ್ಲಾ ವರದಿ ಮಾಡಿದ್ದವು. ಜಿಯೋಗ್ರಾಫಿಕಲ್ ಸೊಸೈಟಿಯು ಕೊನೆಗೆ ಇದೇ ತೀರ್ಮಾನಕ್ಕೆ ಬಂದಿತ್ತು. ಇದನ್ನೆಲ್ಲ ಸ್ಮ್ಯಾನಿ ಲಿವಿಂಗ್ ಸ್ಟೋನ್ರಿಗೆ ಹೇಳಿದ. ಸ್ಮ್ಯಾನಿ ತನ್ನ ಬಳಿ ಇದ್ದ ಸರಕು ಸರಂಜಾಮುಗಳನ್ನೆಲ್ಲ ಲಿವಿಂಗ್ ಸ್ಟೋನ್ರಿಗೆ ಕೊಟ್ಟು ಲಿವಿಂಗ್ ಸ್ಟೋನ್ರ ಆರೋಗ್ಯ ಸುಧಾರಿಸುವಂತೆ ಮಾಡಿದ. ಇವರಿಬ್ಬರೂ ಕೂಡಿ ಟ್ಯಾಂಕನೀಕಿಯಾ ಸರೋವರಕ್ಕೆ ಹರಿದು ಬರುತ್ತಿದ್ದ ರುಸೂಜಿ ನದಿ ಮೂಲವನ್ನು ಅನ್ವೇಷಿಸಿದರು. ಆನಂತರ ಸ್ಮ್ಯಾನಿ ತಾನು ಜಾಂಜಿಬಾರಿಗೆ ಹೋಗಿ ಲಿವಿಂಗ್ ಸ್ಟೋನ್ರಿಗೆ ಇನ್ನಷ್ಟು ಸರಕು ಸರಂಜಾಮುಗಳನ್ನು, ಕೂಲಿಯಾಳುಗಳನ್ನು ಕಳುಹಿಸುವುದಾಗಿ ತಿಳಿಸಿ ಲಿವಿಂಗ್ ಸ್ಟೋನ್ರ ಅಮೂಲ್ಯ ವರವಿಗಳನ್ನು ತನ್ನ ಪತ್ರಿಕೆಗೆ ಅವರಿಂದ ಒಂದು ವಿಶೇಷ ಲೇಖನವನ್ನು ತೆಗೆದುಕೊಂಡು ಜಾಂಜಿಬಾರಿನ ಕಡೆಗೆ ಹೊರಟ. ಸ್ಮ್ಯಾನಿ ಅತ್ತ ಹೋದ ನಂತರ ಲಿವಿಂಗ್ ಸ್ಟೋನ್ ಸ್ಮ್ಯಾನಿ ಜಾಂಜಿಬಾರಿನಿಂದ ತರುವ ಕೂಲಿಯಾಳುಗಳಿಗಾಗಿ ಏಕಾಂಗಿಯಾಗಿ ಕಾಯತೊಡಗಿದರು. ಈಗಾಗಲೇ ಅವರಿಗೆ 59 ವರ್ಷ ವಯಸ್ಸಾಗಿತ್ತು. ಅವರ ನೈಲ್ ನದಿ ಮೂಲದ ಅನ್ವೇಷಣೆ ಹೆಚ್ಚು ಕಡಿಮೆ ಒಂದು ಬಗೆಯ ಆಧ್ಯಾತ್ಮಿಕ ಅನ್ವೇಷಣೆಯಾಗಿ ಲಿವಿಂಗ್ ಸ್ಟೋನ್ಗೆ ಪರಿಣಮಿಸಿತು. 1872 ಇಸ್ವಿ ಆಗಸ್ಟ್ನಲ್ಲಿ ಸ್ಮ್ಯಾನಿ ಕಳುಹಿಸ ಕೂಲಿಯಾಳುಗಳು ಆಹಾರ ಸಂಗ್ರಹವು ಶಬೋರಾ ಬಂದು ತಲುಪಿತು. ಲಿವಿಂಗ್ ಸ್ಟೋನ್ ಟಾಂಗನೀಕಿಯಾ ಸರೋವರವನ್ನು ದಾಟಿ ಅಲ್ಲಿಂದ ನೇರವಾಗಿ ದಕ್ಷಿಣಕ್ಕೆ ಹೊರಟರು. ಇಲ್ಲಿ ಯಾವ ದಾರಿಯೂ ಇರಲಿಲ್ಲ. ಅರಬ್ ಗುಲಾಮ ವ್ಯಾಪಾರಿಗಳೂ ಇಲ್ಲಿ ಸುಳಿದಿರಲಿಲ್ಲ. ಲಿವಿಂಗ್ ಸ್ಟೋನ್ ಲುಲುಬಾ ನದಿ ಉತ್ತರಕ್ಕೆ ಹರಿದು ಬೇಕರ್ ನೋಡಿದ ಅಲ್ಬರ್ಟ್ ಸರೋವರವನ್ನು ಸೇರುತ್ತದೆಂದು, ಇದೇ ಮುಂದೆ ನೈಲ್ ಮಹಾನದಿಯಾಗುತ್ತದೆಂದು ತಿಳಿದಿದ್ದರು. ಅವರು ಈ ಪ್ರದೇಶಕ್ಕೆ ಹೋದ ನಂತರ ಮುಂದೇನಾಯಿತೆಂದು ಯಾರಿಗೂ ಗೊತ್ತಿಲ್ಲ. 1873 ಮಾರ್ಚ್ 1ನೇ ತಾರೀಖು ಚಿತಾಂಬೋ ಎಂಬ ಜಾಗದಲ್ಲಿ ಪ್ರಾರ್ಥನೆ ಮಾಡುತ್ತಾ ಹಾಗೇ ಲಿವಿಂಗ್ ಸ್ಟೋನ್ ತೀರಿಕೊಂಡರು. ಈ ವಿಷಯ ಹೊರಜಗತ್ತಿಗೆ ಗೊತ್ತಾದದ್ದು ಇನ್ನೊಂದು ಹೃದಯಸ್ಪರ್ಶಿ ಸಂಗತಿಯಿಂದ. ಲಿವಿಂಗ್ ಸ್ಟೋನ್ ಈಗ ಆಫ್ರಿಕದ ಜನರ ಅಂತಃಕರಣಕ್ಕೆ ಹತ್ತಿರಾಗಿದ್ದರೆಂದರೆ ಅವರ ಮರಣಾನಂತರ ಅವರ ಪಾರ್ಥಿವ ಶರೀರವನ್ನು ಕುಯ್ದು ಒಳಗಿನ ಕೊಳೆಯಬಹುದಾದ ಅಂಗಾಂಶಗಳನ್ನು ತೆಗೆದು ಅವರ ದೇಹವನ್ನು ಕೆಡದಂತೆ ಹಾಗೇ ಒಣಗಿಸಿ ಅವರ ಅಳಿದುಳಿದ ಎಲ್ಲಾ ವಸ್ತುಗಳನ್ನು, ಅವರ ದೇಹವನ್ನು ಕುಮಾ ಮತ್ತು ಸೂಸಿಯೊಡನೆ ಆಫ್ರಿಕದ ಕಾಡು ಜನರು ಕಳುಹಿಸಿದರು. ಕುಮಾ ಮತ್ತು ಸೂಸಿ ಸಾವಿರಾರು ಮೈಲು ದೂರದ ಜಾಂಜಿಬಾರಿಗೆ ಚಿತಾಂಬೋದಿಂದ ಉಜೀಜೆಯಿಂದ ತಬೋರಾ ಮಾರ್ಗವಾಗಿ ಬಂದರು. ಲೆಕ್ಕವಿಲ್ಲದಷ್ಟು ಕಷ್ಟಗಳನ್ನು, ಕಾಡು ಮೃಗಗಳ ತೊಂದರೆಯನ್ನು, ಗುಲಾಮ ವ್ಯಾಪಾರಿಗಳ ದಾಳಿಯನ್ನು ಮೀರಿ ಈ ಮುಗ್ಧ ಆಫ್ರಿಕನ್ ಯುವಕ ಯುವತಿಯರು ತಮ್ಮ ನೆಚ್ಚಿನ ಗುರುವಿನ ಅವಶೇಷಗಳನ್ನು ಆತನ ಶಾಲ್ನಾಡಿಗೆ ತಲುಪಿಸಲು ತೆಗೆದುಕೊಂಡ ಶ್ರಮ ಆಫ್ರಿಕನ್ ಜನರ ಮಾನವೀಯತೆಗೆ ಸಾಕ್ಷಿಗಳಾಗಿವೆ. ಬದುಕಿದ್ದ ಗುಡಿಸೆಗಳನ್ನು ಪುನರ್ರಚಿಸಿ ಈಗನೂ ಅವರ ಸ್ಮರಣಾರ್ಥ ಚಿತಾಂಬೋ, ತಬೋರಾ, ಉಜೀಜೆಗಳಲ್ಲಿ ಲಿವಿಂಗ್ ಸ್ಟೋನ್ ಉಳಿಸಲಾಗಿದೆ. ಲಿವಿಂಗ್ ಸ್ಟೋನ್ರ ಪಾರ್ಥಿವ ಶರೀರ ಇಂಗ್ಲೆಂಡಿಗೆ ಬಂದ ನಂತರ ರಾಷ್ಟ್ರೀಯ ನಾಯಕನೆಂದು ಅವರನ್ನು ಗೌರವಿಸಲಾಯಿತು. ಲಿವಿಂಗ್ ಸ್ಟೋನ್ರಿಂದ ನೈಲ್ ನದಿ ಮೂಲದ ಸಮಸ್ಯೆಯನ್ನು ಇತ್ಯರ್ಥ ಮಾಡಲಾಗಲಿಲ್ಲ. ಆದರೆ ಆಫ್ರಿಕದಲ್ಲಿ ಹೊರಜಗತ್ತಿನ ನಾಗರಿಕರು ನಡೆಸುತ್ತಿದ್ದ ಪೈಶಾಚಿಕ ಕೃತ್ಯಗಳನ್ನು ನಿಸ್ಸಹಾಯಕ ವೀಕ್ಷಕರಾಗಿ ವರದಿ ಮಾಡಿ ಇಡೀ ಯುರೋಪಿನ ಜನರ ಅಂತಸ್ಸಾಕ್ಷಿಯನ್ನು ಕಲಕಿಬಿಟ್ಟರು. ಆದ್ದರಿಂದಲೇ ಇವತ್ತು ಲಿವಿಂಗ್ ಸ್ಟೋನ್ ಸೋತರೂ ಗೆದ್ದ ಆಫ್ರಿಕದ ಮಹಾನ್ ಅನ್ವೇಷಕ. ಲಿವಿಂಗ್ ಸ್ಟೋನ್ ತಮ್ಮ ಅನ್ವೇಷಣೆಯ ಕೊನೆಗಾಲದಲ್ಲಿರಬೇಕಾದರೆ ಅಲ್ಲಿಗೆ ಇದ್ದಕ್ಕಿದ್ದಂತೆ ಅವತರಿಸಿದ ಬಿಳಿಯ ಮನುಷ್ಯನ ಹೆಸರು ಸ್ಟ್ಯಾನ್ಲಿ ಎಂದು ನಾವು ಕೇಳಿದ್ದೇವೆ. ಸ್ಟ್ಯಾನ್ಲಿ ಜಾಂಜಿಬಾರಿಗೆ ಬಂದವ. ಲಿವಿಂಗ್ ಸ್ಟೋನ್ರಿಗೆ ಕೂಲಿಯಾಳುಗಳನ್ನು, ದವಸಧಾನ್ಯಗಳನ್ನು ಕಳುಹಿಸಿ ಅಲ್ಲಿಂದ ನೇರವಾಗಿ ಇಂಗ್ಲೆಂಡಿಗೆ ಹೊರಟ. ಸ್ಟ್ಯಾನ್ಲಿ ಸ್ವಭಾವಶಃ ಪತ್ರಕರ್ತ.
ಅವನಿಗೆ ತಾನು ಲಿವಿಂಗ್ಸ್ಟೋನ್ರನ್ನು ಪತ್ತೆ ಮಾಡಿದ್ದನ್ನು ನಾಗರಿಕ ಜಗತ್ತಿಗೆ ಅಘಾಷವಾಗುವಂತೆ ನಾಟಕೀಯವಾಗಿ ತಿಳಿಸಿ ಗುಲ್ಮೆಬ್ಬಿಸಬೇಕಿತ್ತು. ಆಫ್ರಿಕದ ಅನ್ವೇಷಕರ ಸರಣಿಯಲ್ಲಿ ತನಗೊಂದು ಚಿರಸ್ಕಾಯಿಯಾದ ಸ್ಥಾನ ಮಾಡಿಕೊಳ್ಳ ಹೋದವನೇ ಹೌ ಐ ಫೌಂಡ್ ಲಿವಿಂಗ್ಸ್ಟೋನ್ ಎನ್ನುವ ಪುಸ್ತಕ ಸಿದ್ಧಪಡಿಸಿದ. ಅವನ ಬಳಿ ಲಿವಿಂಗ್ಸ್ಟೋನ್ರು ಕಳುಹಿಸಿದ್ದ ಅಮೂಲ್ಯವಾದ ದಿನಚರಿ, ನೋಟುಗಳು ಎಲ್ಲ ಇದ್ದವು. ಲಿವಿಂಗ್ಸ್ಟೋನ್ರು ತಮ್ಮ ಸ್ವಹಸ್ತಾಕ್ಷರದಿಂದ ನ್ಯೂಯಾರ್ಕ್ ಹೆರಾಲ್ಡ್ ಪತ್ರಿಕೆಗೆ ಬರೆದುಕೊಟ್ಟಿದ್ದ ಲೇಖನ ಇತ್ತು. ಇವೆಲ್ಲವುಗಳಿಂದ ತಾನು ಕ್ಷಣ ಮಾತ್ರದಲ್ಲಿ ಹಣ ಸಂಪಾದಿಸಬಹುದೆಂದು ಅವನಿಗೆ ಗೊತ್ತಿತ್ತು. ಒಬ್ಬ ಕಳೆದೇ ಹೋಗಿದ್ದ, ಸತ್ತೇ ಹೋದನೆಂದು ತಿಳಿದಿದ್ದ ಮಹಾನ್ ಅನ್ವೇಷಕನನ್ನು ಪತ್ತೆ ಮಾಡಿದ್ದು ಅಸಾಧಾರಣ ಸಾಹಸವೆಂದು ಸ್ಟ್ಯಾನ್ಲಿಗೆ ಗೊತ್ತಿತ್ತು. ಜಾಂಜಿಬಾರಿನಲ್ಲಿ ಲಿವಿಂಗ್ಸ್ಟೋನ್ರಿಗೆ ಆಗಿಂದಾಗ್ಗೆ ಪೋರ್ಟರುಗಳನ್ನು, ದವಸಧಾನ್ಯಗಳನ್ನು ಕಳುಹಿಸಲು ನಿಯಮಿಸಿದ್ದ ಕಿರ್ಕ್ ಈಗ ಸರ್ಕಾರದ ಅಧಿಕೃತ ಕಾನ್ಸುಲೇಟ್ ಆಗಿ ಜಾಂಜಿಬಾರಿನಲ್ಲಿ ನೇಮಕಗೊಂಡಿದ್ದ. ಅವನು ಅಮೆರಿಕನ್ನಾದ ಸ್ಟ್ಯಾನ್ಲಿಯನ್ನು ಉಪೇಕ್ಷೆಯಿಂದ ನೋಡಿ ಸರಿಯಾಗಿ ಸಹಕರಿಸಿರಲಿಲ್ಲ. ಇದರೊಡನೆ ಲಿವಿಂಗ್ಸ್ಟೋನ್ ಕೂಡ ಕಿರ್ಕ್ ಒಳ್ಳೆಯ ಪೋರ್ಟರುಗಳನ್ನು ಕಳುಹಿಸಲಿಲ್ಲವೆಂದು, ಅವರಲ್ಲಿ ಬಹಳ ಜನ ಕಳ್ಳರೂ ಇದ್ದರೆಂದು, ತಮ್ಮ ಅನ್ವೇಷಣೆಗೆ ಇದರಿಂದ ತುಂಬಾ ತೊಂದರೆಯಾಯಿತೆಂದು ತಿಳಿಸಿದ್ದರು. ಇದನ್ನೆಲ್ಲ ಸ್ಟ್ಯಾನ್ಲಿ ಮನಸ್ಸಿನಲ್ಲಿಟ್ಟುಕೊಂಡು ಮುಖ್ಯ ತೀರಿಸಲು ನಿರ್ಧರಿಸಿದ್ದ. ಲಿವಿಂಗ್ಸ್ಟೋನ್ರು ತಮ್ಮ ವಿಶೇಷ ಲೇಖನದಲ್ಲಿ ಪೂರ್ವ ಆಫ್ರಿಕದ ಬರ್ಬರ ಗುಲಾಮ ವ್ಯಾಪಾರವನ್ನು ನಿಲ್ಲಿಸಲು ಕೊಂಚವಾದರೂ ಪ್ರಯತ್ನಿಸಿದರೆ ಅದು ತಮಗೆ ನೈಲ್ ನದಿ ಮೂಲವನ್ನು ಕಂಡುಹಿಡಿದುದಕ್ಕಿಂತಲೂ ಅತೀವ ಸಮಾಧಾನ ತರುತ್ತದೆ ಎಂದು ಬರೆದಿದ್ದರು. ಅವರ ಲೇಖನ ಮತ್ತು ಸ್ಟ್ಯಾನ್ಲಿಯ ವರದಿ ನ್ಯೂಯಾರ್ಕ್ ಹೆರಾಲ್ಡ್ನಲ್ಲಿ ಒಮ್ಮೆಲೆ ಪ್ರಕಟವಾದ ಕೂಡಲೇ ಇಡೀ ಯುರೋಪು ಚಕಿತಗೊಂಡಿತು. ಸ್ಟ್ಯಾನ್ಲಿ ತಮ್ಮ ಒಬ್ಬ ಮಹಾನ್ ಅನ್ವೇಷಕನನ್ನು ಪತ್ತೆ ಮಾಡಿದನೆಂದು ಅವನಿಗೆ ಅಭೂತಪೂರ್ವ ಸನ್ಮಾನಗಳ ಸುರಿಮಳೆಯೇ ಆಯಿತು. ರತ್ನಖಚಿತವಾದ ನಶ್ಯದ ಡಬ್ಬಿಯನ್ನು, ಚೆನ್ನದ ಪದಕಗಳನ್ನು ಇಂಗ್ಲೆಂಡಿನ ರಾಣಿ ಕೊಟ್ಟು ಅರಮನೆಯಲ್ಲಿ ಸನ್ಮಾನಿಸಿದಳು. ಇವೆಲ್ಲ ಆದ ನಂತರ ಸ್ಟ್ಯಾನ್ಲಿ ಇಡೀ ಇಂಗ್ಲೆಂಡನ್ನು ಈವರೆಗೂ ಲಿವಿಂಗ್ಸ್ಟೋನ್ರನ್ನು ಉಪೇಕ್ಷಿಸಿದ್ದಕ್ಕೆ ಸರಿಯಾಗಿ ತರಾಟೆಗೆ ತೆಗೆದುಕೊಂಡ. ಕಾನ್ಸುಲೇಟ್ ಜನರಲ್ ಕಿರ್ಕ್ನನ್ನು ಲಿವಿಂಗ್ಸ್ಟೋನ್ರಿಗೆ ದ್ರೋಹ ಬಗೆದನೆಂದು ಜರದು ಅವನನ್ನು ಕೂಡಲೇ ನೌಕರಿಯಿಂದ ಡಿಸ್ಮಿಸ್ ಮಾಡಿಸಿದ. ಈ ಅಮೆರಿಕನ್ ಪತ್ರಕರ್ತ ಇಡೀ ಇಂಗ್ಲೆಂಡ್ ಚಕ್ರಾಧಿಪತ್ಯಕ್ಕೆ ದೊಡ್ಡ ತಲೆನೋವನ್ನು ತಂದನೆಂದು ಇಂಗ್ಲೆಂಡಿನ ಜನರು ಕೈಹಿಸುಕಿಕೊಂಡರು. ಇಂಗ್ಲೆಂಡಿನ ಪ್ರತಿಯೊಬ್ಬರ ಕೋಪವನ್ನು ಕೆರಳಿಸಿದ ಸ್ಟ್ಯಾನ್ಲಿ ತನ್ನ ಪತ್ರಕರ್ತನ ಚಾಣಾಕ್ಷತೆಯಿಂದ ಅವರನ್ನು ಸರಿಯಾದ ಇಕ್ಕಟ್ಟಿಗೆ ಸಿಕ್ಕಿಸಿ ಹಾಕಿದ. ಆದರೆ ಸ್ಟ್ಯಾನ್ಲಿ ಬರೀ ಪ್ರಚಾರದಿಂದ ತೃಪ್ತನಾಗಿ ಕೂರಲಿಲ್ಲ. ಲಿವಿಂಗ್ಸ್ಟೋನ್ರ ಗಾಢವಾದ ಪ್ರಭಾವ ಆಶನನ್ನು ಅನೇಕ ಅಚಲ ನಿರ್ಧಾರಗಳಿಗೆ ಕೊಂಡೊಯ್ತಿತ್ತು. ಲಿವಿಂಗ್ಸ್ಟೋನ್ರ ಮರಣಾನಂತರ ತಾನು ಸುಮ್ಮನೆ ಕುಳಿತರೆ ತಾನೂ ಲಿವಿಂಗ್ಸ್ಟೋನ್ರಿಗೆ ದ್ರೋಹ ಬಗೆದವರಲ್ಲಿ ಒಬ್ಬನಾಗುತ್ತೇನೆಂದು ಸ್ಟ್ಯಾನ್ಲಿಗೆ ಅನ್ನಿಸಿತು. ಸ್ಟ್ಯಾನ್ಲಿ ಈ ಸಾರಿ ಆಫ್ರಿಕದ ಎಲ್ಲ ಸಮಸ್ಯೆಗಳನ್ನು ಅಖೈರವಾಗಿ ನಿರ್ಧರಿಸಿಬಿಡುತ್ತೇನೆಂದು ಮತ್ತೆ ಆಫ್ರಿಕಾಕ್ಕೆ ಹಿಂದಿರುಗಿದ. ಆಫ್ರಿಕದ ಅನ್ವೇಷಕರ ಚರಿತ್ರೆಯನ್ನು ನೋಡಿದರೆ ಆಫ್ರಿಕದ ಮಾಂತ್ರಿಕ ಆಕರ್ಷಣೆಯ ಬಗ್ಗೆ ಆಶ್ಚರ್ಯವಾಗುತ್ತದೆ. ಎಲ್ಲರೂ ಕ್ರೂರ, ಭಯಾನಕ, ಅನಾಗರಿಕ, ಬರ್ಬರ ಎಂದೆಲ್ಲ ವರ್ಣಿಸಿ ಹೇಗಾದರೂ ಮಾಡಿ ಆಫ್ರಿಕಾದಿಂದ ಪಾರಾಗಬೇಕೆಂದು ಹಿಂದಿರುಗುತ್ತಾರೆ. ಆದರೆ ಕೆಲವೇ ಕಾಲದೊಳಗೆ ಲಿವಿಂಗ್ಸ್ಟೋನ್ ವಿದ್ವಾಂಸನಾಗಲಿ, ಸ್ಟೀಕೆಯಂತಹ ಸೈನಿಕನಾಗಲಿ, ಬೇಕರ್ನಂತಹ ರಾಜಕಾರಣಿಯಾಗಲಿ ಮತ್ತೆ ಆಫ್ರಿಕದ ಮಾಂತ್ರಿಕ ಗುರುತ್ವಾಕರ್ಷಣೆಗೆ ಒಳಗಾಗಿ ಹಿಂದಿರುಗಿದ್ದನ್ನು ನೋಡುತ್ತೇವೆ. ಆದರೆ ಸ್ಟ್ಯಾನ್ಲಿ ಇವರೆಲ್ಲರಿಗಿಂತ ಬೇರೆ ರೀತಿಯವನು. ಒಂದು ರೀತಿಯ ನಿರ್ದಾಕ್ಷಿಣ್ಯ ಸ್ವಭಾವದ ಮನುಷ್ಯ, ತನ್ನ ಧ್ಯೇಯೋದ್ದೇಶಗಳಾಚೆಗೆ ಏನನ್ನೂ ಲಕ್ಷಿಸದವನು. ಈ ಸಾರಿ ಸ್ಟ್ಯಾನ್ಲಿ ಮತ್ತೆ ಆಫ್ರಿಕಾಕ್ಕೆ ಹಿಂದಿರುಗಿದ್ದಕ್ಕೆ ಮೊದಲ ಕಾರಣ ಸ್ಪೀಕೆ ನೋಡಿದ ನ್ಯಾನ್ಸಾ ಮಹಾಸರೋವರ ಇಲ್ಲವೇ ಇಲ್ಲವೆಂದು ಆಫ್ರಿಕದ ಭೂಪಟದಲ್ಲಿ ಆ ಜಾಗವನ್ನು ಹಲವಾರು ಚಿಕ್ಕ ಚಿಕ್ಕ ಸರೋವರಗಳಾಗಿ ಗುರುತಿಸಲಾಗಿತ್ತು. ಎರಡನೆಯದಾಗಿ ಲುಲಾಬಾ ನದಿ ಉತ್ತರದ ಕಡೆಗೆ ಹರಿಯುತ್ತಿತ್ತು. ಅದು ಮುಂದುವರೆದು ಆಲ್ಬರ್ಟ್ ಸರೋವರವನ್ನು ಸೇರುವುದಾದರೆ ಲುಲಾಬಾ ನದಿಯೇ ಮೂಲ ನೈಲ್ ನದಿಯಾಗುತ್ತದೆ ಎಂದರೆ ಬರ್ಟನ್ ವಾದದಂತೆ ಟಾಂಗನಿಕಾ ಜಲಾನಯನ ಪ್ರದೇಶವೇ ನೈಲ್ ನದಿ ಮೂಲವಾಗುತ್ತದೆ. ಇದನ್ನೆಲ್ಲ ಲಿವಿಂಗ್ಸ್ಟೋನ್ ತೀರ್ಮಾನ ಮಾಡದೆ ಅಕಾಲ ಮರಣಕ್ಕೆ ತುತ್ತಾಗಿದ್ದು ಸ್ಟ್ಯಾನ್ಲಿಯ ಅಚಲ ನಿರ್ಧಾರವಾಗಿತ್ತು. ಈ ಸಾರಿ ಸ್ಟ್ಯಾನ್ಲಿ ಅತ್ಯಂತ ದೂರಾಲೋಚನೆಯಿಂದ ತನ್ನ ಅನ್ವೇಷಕರ ತಂಡವನ್ನು ರೂಪಿಸಿದ್ದ. ಇಬ್ಬರು ಯುರೋಪಿಯನ್ರನ್ನು ತನ್ನೊಡನೆ ಕರೆದೊಯ್ದ. ಸುಮಾರು 300 ಜನ ಕೂಲಿಯಾಳುಗಳ ದೊಡ್ಡ ಸೈನ್ಯವನ್ನೇ ಒಟ್ಟು ಮಾಡಿದ್ದ. ಎಲ್ಲಕ್ಕಿಂತ ಲೇಡಿ ಆಲಿಸ್ ಎನ್ನುವ ದೊಡ್ಡ ದೋಣಿಯೊಂದನ್ನು ಭಾಗಭಾಗವಾಗಿ ಕಳಚಿ ತನ್ನೊಡನೆ ಒಯ್ದಿದ್ದ. ನ್ಯಾನ್ಸಾ ಸರೋವರದ ದಾರಿಯಲ್ಲಿ ತೊಂದರೆ ಕೊಟ್ಟ ಆಫ್ರಿಕನ್ರನ್ನೂ ಅರಬ್ಬರನ್ನೂ ಯುದ್ಧ ಮಾಡಿ ಸೋಲಿಸಿ ಓಡಿಸಿದ. ಒಟ್ಟಿನಲ್ಲಿ ಸ್ಟ್ಯಾನ್ಲಿಯ ಅನ್ವೇಷಣೆ ಎಂದರೆ ಒಂದು ದಂಡಯಾತ್ರೆಯ ರೀತಿ ಇತ್ತು. ಅಂತೂ ಸ್ಟ್ಯಾನ್ಲಿ ಜಾಂಜಿಬಾರಿನಿಂದ ಹೊರಟು ನ್ಯಾನ್ಸಾ ಬಳಿಯ ಮೆವಾನ್ಸಾ ಊರನ್ನು ತಲುಪಿ ಸ್ಪೀಕೆ ಅನೇಕ ವರ್ಷಗಳ ಹಿಂದೆ ನಿಂತು ಈ ಸರೋವರವನ್ನು ನೈಲ್ ನದಿ ಮೂಲವೆಂದು ಊಹಿಸಿದ್ದ ಜಾಗಕ್ಕೆ ಬಂದ. ಆದರೆ ಸ್ಟ್ಯಾನ್ಲಿ ಸ್ಪೀಕೆಯಂತೆ ಊಹಿಸಿ ತೀರ್ಮಾನಕ್ಕೆ ಬರುವ ಮನುಷ್ಯನಾಗಿರಲಿಲ್ಲ. ಕೆಲವು ಜನ ಆಫ್ರಿಕನ್ರನ್ನು ಮತ್ತು ತನ್ನೊಡನಿದ್ದ 2 ಯುರೋಪಿಯನ್ ಸಹಾಯಕರನ್ನು ಕರೆದುಕೊಂಡು ಲೇಡಿ ಆಲಿಸ್ ದೋಣಿಯಲ್ಲಿ ಯಾನ ಹೊರಟೇ ಬಿಟ್ಟ.
ಇಡೀ ನ್ಯಾನ್ಸಾ ಮಹಾಸರೋವರವನ್ನು ಪೂರ್ತಿ ಒಂದು ಸುತ್ತು ಹಾಕುವುದೇ ಅವನ ಉದ್ದೇಶವಾಗಿತ್ತು. ಆ ಸರೋವರ ಎಷ್ಟೊಂದು ವಿಸ್ತಾರವಾಗಿತ್ತೆಂದರೆ 3 ತಿಂಗಳ ಅವಿರತ ಶ್ರಮದಿಂದ ಅವನು ಅದರ ಪೂರ್ವತೀರವನ್ನು ಸುತ್ತು ಹಾಕಿಕೊಂಡು ಸ್ಪೀಕೆ ನೋಡಿದ ರಿಪ್ಪನ್ ಜಲಾಶಯದ ಬಳಿಗೆ ಬಂದ. ಅಲ್ಲಿ ಕೆಂಪು ನಿಲುವೆಂಗಿ ಧರಿಸಿದ ಮಟೂಸಾನ ಆಸ್ಥಾನಿಕರು ಅವನನ್ನು ಸ್ವಾಗತಿಸಲು ಕಾದಿದ್ದರು. 1885 ಏಪ್ರಿಲ್ 5ರಂದು ಸ್ಟ್ಯಾನ್ಲಿ ಮಟೂಸಾನ ಆಸ್ಥಾನಕ್ಕೆ ಹೋದ. ಸ್ಪೀಕೆ ಕಾಲಕ್ಕೂ ಸ್ಟ್ಯಾನ್ಲಿ ಕಾಲಕ್ಕೂ ಮಟೂಸಾನ ರಾಜ್ಯದಲ್ಲಿ ತುಂಬಾ ಬದಲಾವಣೆಗಳಾಗಿದ್ದವು. ಆತ ಹೊರಗಿನ ರಾಜ್ಯಗಳೊಡನೆ ವಾಣಿಜ್ಯ ವ್ಯವಹಾರ ಮಾಡುವಷ್ಟು ಮುಂದುವರೆದಿದ್ದ. ಬಂದೂಕು ಈಗ ಅವನ ಬಳಿ ಸಾಕಷ್ಟು ಇದ್ದಿತು ಮತ್ತು ಆಸ್ಥಾನದಲ್ಲಿ ಹೆಂಗಸರನ್ನು ಕೊಲ್ಲುವ ಕ್ರೂರ ವಿನೋದ ನಿಂತಿತ್ತು. ಅವನ ಕೊಬ್ಬದ ಹೆಂಡಿರ ಸಮೂಹ 300ಕ್ಕಿಂತ ಹೆಚ್ಚಾಗಿತ್ತು. ಅವನ ಆಸ್ಥಾನ, ನಡವಳಿಕೆ ಇವುಗಳಿಂದ ಪ್ರಭಾವಿತನಾದ ಸ್ಟ್ಯಾನ್ಲಿ ಬ್ರಿಟಿಷ್ ಸರ್ಕಾರಕ್ಕೆ ಇಲ್ಲಿಗೆ ಕೂಡಲೇ ಮಿಷನರಿಗಳನ್ನು ಕಳುಹಿಸುವುದು ಸೂಕ್ತವೆಂದು ಶಿಫಾರಸು ಮಾಡಿದ. ಸ್ಟ್ಯಾನ್ಲಿ ಮಟೂಸಾನ ಆಸ್ಥಾನದಲ್ಲಿರಬೇಕಾದರೆ ಗೊಂಡೋಕೋರೋದಿಂದ ಒಬ್ಬ ಫ್ರೆಂಚ್ ರಾಜಕಾರಣಿ ಬೆಲ್ ಫ್ರಾನ್ಸ್ ಎನ್ನುವವನು ಬಂದಿದ್ದ. ಅವನ ಮೂಲಕ ನ್ಯಾನ್ಸಾ ಸರೋವರದ ವರದಿಗಳನ್ನು ಕಳುಹಿಸಿ ಸ್ಟ್ಯಾನ್ಲಿ ತನ್ನ ಯಾನ ಮುಂದುವರೆಸಿದ. ನ್ಯಾನ್ಸಾ ಸರೋವರದ ದಕ್ಷಿಣದಿಂದ ರಿಪ್ಪನ್ ಜಲಾಶಯದವರೆಗೂ ಮತ್ತು ಅಲ್ಲಿಂದ ಹಿಂದಕ್ಕೆ ಹೊರಟ ಜಾಗಕ್ಕೆ ಸುತ್ತುಕೊಂಡು ಬರಲು ಸ್ಟ್ಯಾನ್ಲಿ 1157 ಮೈಲುಗಳನ್ನು ದೋಣಿಯಲ್ಲಿ ಕ್ರಮಿಸಿದ್ದ. ಸ್ಪೀಕೆ ಊಹಿಸಿದ್ದು ಚಾಚು ತಪ್ಪದೆ ಸತ್ಯವಾಗಿತ್ತು. ನ್ಯಾನ್ಸಾ ಸರೋವರ ಅನೇಕ ಸರೋವರಗಳ ಗುಂಪಾಗಿರದೆ ಒಂದೇ ಒಂದು ಮಹಾನ್ ಸರೋವರವಾಗಿತ್ತು. ಆ ಸರೋವರದಿಂದ ನೀರು ರಿಪ್ಪನ್ ಜಲಾಶಯದಲ್ಲಿ ಮಾತ್ರ ಹೊರಹೋಗುತ್ತಿತ್ತು. ಸ್ಪೀಕೆಯನ್ನು ವಿರೋಧಿಸುವ ಬಹುಪಾಲಿನ ಆಕ್ಷೇಪಗಳೆಲ್ಲ ಸುಳ್ಳಾಯಿತು. ಈಗ ಉಳಿದದ್ದು ರಿಪ್ಪನ್ ಜಲಾಶಯದಲ್ಲಿ ದುಮ್ಮಿಕ್ಕಿ ಮುಂದುವರಿಯುವ ನದಿಯೇ ನೈಲ್ ಹೌದೋ ಅಲ್ಲವೋ ಎಂಬುದು. ಸ್ಟ್ಯಾನ್ಸಿ ಟ್ಯಾಂಗನಿಕಿಯಾ ಸರೋವರವನ್ನು ಪೂರ್ತಿ ಅನ್ವೇಷಿಸಿ ಬೇಕರ್ ನೋಡಿದ ಆಲ್ಬರ್ಟ್ ಸರೋವರಕ್ಕೂ ಇದಕ್ಕೂ ಏನಾದರೂ ಸಂಬಂಧವಿದೆಯೋ ನೋಡಬೇಕೆಂದು ನಿರ್ಧರಿಸಿದ. ಇದಕ್ಕೆ ಮೊದಲು ನ್ಯಾನ್ಸಾ ಸರೋವರದಲ್ಲಿನ ಒಂದು ದ್ವೀಪವಾದ ಬುಂಬೀರೆಯ ಆದಿವಾಸಿಗಳ ಮೇಲೆ ಸೇಡು ತೀರಿಸಬೇಕಿತ್ತು. ಏಕೆಂದರೆ ಅವನು ಲೇಡಿ ಆಲಿಸ್ನಲ್ಲಿ ನ್ಯಾನ್ಸಾ ಸರೋವರವನ್ನು ಸುತ್ತಿ ಬರಲು ಹೊರಟಾಗ ಅವರು ಅವನಿಗೆ ಸಾಕಷ್ಟು ತೊಂದರೆ ಮಾಡಿದ್ದರು. ಅದಕ್ಕಾಗಿ ಸ್ಟ್ಯಾನ್ಲಿ ತನ್ನೊಡನಿದ್ದ ಅಷ್ಟೂ ಜನರನ್ನು ದೋಣಿಗಳಲ್ಲಿ ಕರೆದುಕೊಂಡು ಹೋದ. ಬುಂಬೀರೆಯ ಜನ ಭರ್ಜಿ ಬಿಲ್ಲು ಬಾಣಗಳೊಡನೆ ಸನ್ನದ್ಧರಾಗಿ ತೀರದಲ್ಲಿ ನಿಂತಿದ್ದರು. ಸ್ಟ್ಯಾನ್ಸಿ ತೀರದಲ್ಲಿ ದೋಣಿ ಇಳಿಯದೆ ದೋಣಿಯಿಂದಲೇ ಅವರತ್ತ ಗುಂಡಿನ ಸುರಿಮಳೆ ಶುರುಮಾಡಿದ. ಭರ್ಜಿ, ಈಟಿ ಮುಂತಾದವುಗಳನ್ನು ಹಿಡಿದು ಇವರ ರುಂಡ ಚೆಂಡಾಡಲು ನಿಂತಿದ್ದ ಈ ಆಫ್ರಿಕನ್ ಯೋಧರು ಏನೂ ಮಾಡಲಾರದೆ ನಾಶವಾದರು. ತನ್ನ ಅನ್ವೇಷಣೆಯನ್ನು ತಾತ್ಕಾಲಿಕವಾಗಿ ನಿಲ್ಲಿಸಿ ಸ್ಟ್ಯಾನ್ಲಿ ಈ ಆಫ್ರಿಕನರ ಮೇಲೆ ಯುದ್ಧ ಮಾಡಿ ಮುಕ್ತಿ ತೀರಿಸಲು ಹೋದುದು ಸ್ಟ್ಯಾನ್ಲಿಯ ಮನೋವೃತ್ತಿಗೆ ಒಂದು ಸಾಕ್ಷಿ. ಲಿವಿಂಗ್ ಸ್ಟೋನ್ ಒಡನಾಡಿಯಾಗಿ ಆತನಿಂದ ಪ್ರಭಾವಗೊಂಡಿದ್ದರೂ ಅನೇಕ ವಿಷಯಗಳಲ್ಲಿ ಸ್ಟ್ಯಾನ್ಲಿ ಲಿವಿಂಗ್ ಸ್ಟೋನ್ಗಿಂತ ಭಿನ್ನವಾಗಿದ್ದ. ಆಫ್ರಿಕದ ಜನತೆಯ ಬಗ್ಗೆ ಲಿವಿಂಗ್ ಸ್ಟೋನರಲ್ಲಿದ್ದ ಕರುಣೆ ಅನುಕಂಪಗಳಾವುವು ಸ್ಟ್ಯಾನ್ಲಿಯಲ್ಲಿರಲಿಲ್ಲ. ಸ್ಟ್ಯಾನ್ಲಿ ಬುಂಬೀರೆಯ ಯುದ್ಧದ ನಂತರ ಖರಾಗ್ಯ ಕಡಗ ಪ್ರಯಾಣ ಬೆಳೆಸಿದ. ಚಂದ್ರಪರ್ವತಗಳೆಂದು ಕರೆಯಲ್ಪಡುವ ಈಗಿನ ರುವನ್ಸೋರಿ ಪರ್ವತ ಶ್ರೇಣಿಗಳ ಕಡೆಯಿಂದ ಆಲ್ಬರ್ಟ್ ಸರೋವರಕ್ಕೆ ಯಾವ ನದಿ ಹೋಗುತ್ತದೆ ತಿಳಿದು ಆನಂತರ ಟ್ಯಾಂಗನಿಕಿಯಾ ಸರೋವರಕ್ಕೂ ಆಲ್ಬರ್ಟ್ ಸರೋವರಕ್ಕೂ ಸಂಬಂಧವಿದೆಯಾ ಪರಿಶೀಲಿಸುವುದು ಅವನ ಉದ್ದೇಶವಾಗಿತ್ತು. ಅಲ್ಲಿ ಖರಾಗ್ಯ ದೂರ ರುಮಾನೀಕನ ಆಸ್ಥಾನಕ್ಕೆ ಹೋದ. ರುಮಾನೀಕನ ಆಸ್ಥಾನದಲ್ಲಿ ಸುಮಾರು 1 ತಿಂಗಳ ಕಾಲ ವಿರಾಮ ತೆಗೆದುಕೊಂಡು ಅಲ್ಲಿಂದ ಟ್ಯಾಂಗನಿಕಿಯಾ ಸರೋವರದ ಕಡೆಗೆ ದಕ್ಷಿಣಕ್ಕೆ ಮುಂದುವರೆದ. ಅವನು ಟ್ಯಾಂಗನಿಕಿಯಾ ಸರೋವರದ ಬಳಿಯ ಉಜೀಜಿ ಊರಿಗೆ ಬಂದಾಗ ಒಂದು ಆಶ್ಚರ್ಯ ಕಾದಿತ್ತು. ಟ್ಯಾಂಗನಿಕಿಯಾ ಸರೋವರದ ನೀರು ಅಗಾಧವಾಗಿ ಏರಿತ್ತು. ಉಜೇಜಿ ಸಂತೆ ಮೈದಾನವೆಲ್ಲ ಸುಮಾರು 200 ಅಡಿ ನೀರಿನಲ್ಲಿ ಮುಳುಗಿ ನಿಂತಿತ್ತು. ಇದನ್ನು ನೋಡಿದ ಸ್ಟ್ಯಾನ್ಸಿಗೆ ಈ ಸರೋವರದಿಂದ ಹೊರಕ್ಕೆ ನೀರು ಹೋಗಲು ದಾರಿಗಳಿಲ್ಲ ಎನ್ನಿಸಿತು. 1876ರಲ್ಲಿ ಉಜೀಜಿಗೆ ಬಂದವನೇ ತನ್ನ ಲೇಡಿ ಆಲಿಸ್ ದೋಣಿಯನ್ನು ನೀರಿಗಿಳಿಸಿ ಇಡೀ ಟ್ಯಾಂಗನಿಕಿಯಾ ಮಹಾಸರೋವರವನ್ನು ಸುತ್ತಿ ಬರಲು ಹೊರಟ. ಸ್ಟ್ಯಾನ್ಲಿಯ ಊಹೆ ನಿಜವಾಗಿತ್ತು. ಟ್ಯಾಂಗನಿಕಿಯಾ ಸರೋವರದಿಂದ ಹೊರಕ್ಕೆ ಹರಿಯುವ ಯಾವುದೇ ಪ್ರಧಾನವಾದ ನದಿಯೂ ಸ್ಟ್ಯಾನ್ಲಿಗೆ ಕಾಣಬರಲಿಲ್ಲ. ಟ್ಯಾಂಗನಿಕಿಯಾ ಸರೋವರಕ್ಕೂ ನೈಲ್ ನದಿ ಮರುಹುಟ್ಟು ಪಡೆಯುವ ಆಲ್ಬರ್ಟ್ ಸರೋವರಕ್ಕೂ ಯಾವುದೇ ಸಂಬಂಧವೂ ಇಲ್ಲವೆಂದು ತೀರ್ಮಾನವಾದಂತಾಯಿತು. ಸ್ಪೀಕ್ ವಿರುದ್ಧ ಇದ್ದವರೆಲ್ಲ ವಾದಗಳು ಪೊಳ್ಳೆಂದು ಸ್ಟ್ಯಾನ್ಲಿ ಸಾಬೀತು ಮಾಡಿದ. ಸ್ಟ್ಯಾನ್ಲಿಗೆ ಈಗ ಉಳಿದಿದ್ದು ಒಂದೇ ಒಂದು. ಟ್ಯಾಂಗನಿಕಿಯಾ ಸರೋವರದ ಪಶ್ಚಿಮಕ್ಕೆ ಇರುವ ಲುಲಾಬಾ ನದಿ ಉತ್ತರ ದಿಕ್ಕಿನ ಕಡೆಗೆ ಹರಿಯುತ್ತದೆ. ಇದು ಪ್ರಧಾನ ನೈಲ್ ನದಿಯಾ? ಲಿವಿಂಗ್ ಸ್ಟೋನ್ ತಮ್ಮ ಕೊನೆಗಾಲದಲ್ಲಿ ಈ ಸಂಶಯ ವ್ಯಕ್ತಪಡಿಸಿದ್ದರು. ಈ ಕೊಟ್ಟ ಕೊನೆಯ ಸಮಸ್ಯೆಯನ್ನು ತೀರ್ಮಾನ ಮಾಡಲು ಸ್ಟ್ಯಾನ್ಲಿ ನಿರ್ಧರಿಸಿದ. ಸ್ಟ್ಯಾನ್ಲಿಗೆ ಆಗ ಇನ್ನೂ 35 ವರ್ಷ ವಯಸ್ಸು. ಆಗಸ್ಟ್ 1876ರಲ್ಲಿ ಲೇಡಿ ಆಲಿಸ್ ದೋಣಿಯೊಡನೆ ಲುಲಾಬಾ ನದಿಯಲ್ಲಿ ಸ್ಟ್ಯಾನ್ಲಿ ಹೊರಟ. ಸ್ಟ್ಯಾನ್ಲಿಯ ಕೊನೆಯ ಮತ್ತು ಮಹಾನ್ ರೋಮಾಂಚಕ ಸಾಹಸ ಇದು.
ಅನೇಕ ತಿಂಗಳುಗಳವರೆಗೆ ತಾನು ಎತ್ತ ಯಾನ ಮಾಡುತ್ತಿದ್ದೇನೆಂಬ ಅರಿವೇ ಸ್ಟ್ಯಾನ್ಲಿಗಿರಲಿಲ್ಲ. ಉತ್ತರಕ್ಕೆ ಈಜಿಪ್ಟಿನ ದಿಕ್ಕಿನ ಕಡೆಗೆ ಹೋಗುತ್ತಿದ್ದೇನೋ ಅಥವಾ ದಕ್ಷಿಣಕ್ಕೆ ಹಿಂದೂ ಸಾಗರದ ಕಡೆಗೆ ಹೋಗುತ್ತಿದ್ದೇನೋ ಸ್ಟ್ಯಾನ್ಲಿಗೆ ಗೊತ್ತಾಗಲಿಲ್ಲ. ಒಟ್ಟಿನಲ್ಲಿ ಆಫ್ರಿಕದಲ್ಲಿ ಮಾನವ ಕಾಲಿರಿಸದ ಭಯಂಕರ ಕಗ್ಗಾಡಿನೊಳಕ್ಕೆ ಆ ನದಿ ಸ್ಟ್ಯಾನ್ಲಿಯನ್ನು ಕರೆದೊಯ್ಯಿತು. ಕೊನೆಗೆ ಸಂಪೂರ್ಣ ಪಶ್ಚಿಮಕ್ಕೆ ಹರಿಯುವ ಒಂದು ಮಹಾನದಿಯಾಗಿ ಪರಿಣಮಿಸಿತು ಲುಲಾಬಿ. ಅದೇ ಕಾಂಗೋ ನದಿ. ಸ್ಟ್ಯಾನ್ಲಿಯ ಕಾಂಗೋ ನದಿ ಯಾತ್ರೆ ಆಫ್ರಿಕದ ಅತ್ಯಂತ ರೋಮಾಂಚಕ ಸಾಹಸಗಳಲ್ಲಿ ಒಂದು. ನೈಲ್ ನದಿಯ ವಿವಾದದಲ್ಲಿ ಈಗ ಅದು ಅಪ್ರಸಕ್ತ. ಇದನ್ನು ತಿಳಿಯಬೇಕೆನ್ನುವವರು ಥ್ರೂ ದ ಡಾರ್ಕ್ ಕಾಂಟಿನೆಂಟ್ ಎನ್ನುವ ಸ್ಟ್ಯಾನ್ಲಿಯ ಪುಸ್ತಕ ಓದಬೇಕು. ಒಬ್ಬ ಅನ್ವೇಷಕನಿಗೆ ಒದಗಬಹುದಾದ ಎಲ್ಲ ರೀತಿಯ ತೊಂದರೆ ತಾಪತ್ರಯಗಳನ್ನು ಸ್ಟ್ಯಾನ್ಲಿ ಎದುರಿಸಬೇಕಾಯಿತು. ನೀರ್ಹರೆಗಳು ಅವನ ನೌಕೆಗಳಷ್ಟನ್ನೂ ನಾಶ ಮಾಡಿ ಸ್ಟ್ಯಾನ್ಲಿ ಕಾಲುನಡಗೆಯಲ್ಲಿ ತನ್ನ ಯಾತ್ರೆ ಮುಂದುವರಿಸಬೇಕಾಯಿತು. ಆತನ ಸಹಾಯಕರಾಗಿದ್ದ 2 ಯುರೋಪಿಯನ್ನರು ಕಾಂಗೋ ನದಿಯಲ್ಲಿ ಮುಳುಗಿ ಸತ್ತರು. ಮಲೇರಿಯಾ ರೋಗದಿಂದ ಅನೇಕ ಸಾರಿ ಸ್ಟ್ಯಾನ್ಲಿ ಹಾಸಿಗೆ ಹಿಡಿದ. ಕೊಟ್ಟ ಕೊನೆಗೆ ಝಾನ್ಝಿಬಾರಿನಿಂದ ಹೊರಟು 999 ದಿನಗಳ ತರುವಾಯ ಕಾಂಗೋ ನದಿ ಮುಖಜಭೂಮಿಯ ಕಗ್ಗಾಡಿನಿಂದ ಸಮುದ್ರ ತೀರಕ್ಕೆ ಹೊರಬಂದರು. 300 ಜನರ ತಂಡ ಈಗ ಕೇವಲ 114ಕ್ಕೆ ಇಳಿದಿತ್ತು. ಎಲ್ಲಾ ಸುಸ್ತಾಗಿ ಜೀವಂತ ಶವಗಳಾಗಿ ಹೋಗಿದ್ದರು. ಅಲ್ಲೊಂದು ಚಿಕ್ಕ ಊರಿತ್ತು. ಅಲ್ಲಿ ಕೆಲವು ಯುರೋಪಿಯನ್ ಕುಟುಂಬಗಳಿದ್ದವು. ಕಾಂಗೋ ನದಿಯ ಕಗ್ಗಾಡಿನ ಜರ್ಜರಿತನಾಗಿ ಹೊರಬಿದ್ದ ಈ ವಿಚಿತ್ರ ಬಿಳಿಯ ಮನುಷ್ಯನನ್ನು ನೋಡಿ ಆಶ್ಚರ್ಯಚಕಿತರಾದ ಅವರು ಇವರಿಗೆ ಅನ್ನಾಹಾರಗಳನ್ನು ಕೊಟ್ಟು ಆದರಿಸಿದರು. ಆಗಲೇ ಗೊತ್ತಾಯಿತದು ತಾನು ಅಟ್ಲಾಂಟಿಕ್ ಸಾಗರದ ತೀರದಲ್ಲಿದ್ದೇನೆಂದು. ಉತ್ತರಕ್ಕೆ ಈಜಿಪ್ಟಿನ ದಿಕ್ಕಿನಲ್ಲಿ ಹರಿಯುತ್ತಿದ್ದ ಲುಲಾಬಾ ನದಿ ನಿಧಾನಕ್ಕೆ ಪಶ್ಚಿಮಕ್ಕೆ ತಿರುಗಿ ಆಫ್ರಿಕಾದ ಮಧ್ಯಭಾಗದಲ್ಲಿ ಹರಿತ ಕೊನೆಗೆ ಕೊಂಚ ದಕ್ಷಿಣಕ್ಕೆ ತಿರುಗಿ ಅಟ್ಲಾಂಟಿಕ್ ಸಾಗರಕ್ಕೆ ಸೇರಿತ್ತು. ಉತ್ತರಕ್ಕೆ ಹರಿದು ಮೆಡಿಟರೇನಿಯನ್ ಸಮುದ್ರ ಸೇರುವ ನೈಲ್ ನದಿಯಲ್ಲಿ ಈ ನದಿಯಲ್ಲಿ ಲುಲಾಬಾ ನದಿಯೇ ಕಾಂಗೋ. ಅಲ್ಲಿಗೆ ಲಿವಿಂಗ್ಸ್ಟೋನ್ನರ ಊಹೆಯೂ ತಪ್ಪಾಯಿತು. ನೈಲ್ ನದಿ ಮೂಲದ ಬಗ್ಗೆ ಇದ್ದ ಕೊಟ್ಟ ಕೊನೆಯ ವಿವಾದವನ್ನು ಸ್ಟ್ಯಾನ್ಲಿ ಬಗೆಹರಿಸಿದ್ದ. ಸ್ಪೀಕ್ಗೆ ನ್ಯಾನ್ಸಾ ಸರೋವರವನ್ನು ಕಂಡಾಗ ಇಂಥದ್ದೊಂದು ಸರೋವರವೇ ನೈಲ್ನಂತಹ ಮಹಾನದಿಗೆ ಜನ್ಮವೀಯಲು ಸಾಧ್ಯ ಎಂದನಿಸಿದ್ದು ಕೊನೆಗೂ ನಿಜವಾಯಿತು. ಆದರೆ ಎಷ್ಟೋ ವಾದವಿವಾದಗಳ ತರುವಾಯ, ಅನೇಕ ಸಾರಿ ಯಾತ್ರೆ ಮತ್ತು ಜೀವದಾನದ ತರುವಾಯ ಅಮೆರಿಕನ್ ಪತ್ರಕರ್ತ ಸ್ಟ್ಯಾನ್ಲಿಯ ಅನ್ವೇಷಣೆಯ ನಂತರ ನೈಲ್ ನದಿಗೆ ಸಂಬಂಧಪಟ್ಟ ಸಂದೇಹಗಳೆಲ್ಲ ಬಹುಪಾಲು ಅಂತ್ಯಗೊಂಡವು.